ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ತರ ಎಲ್ಲ ನಡ್ಕೊಂಡ್ಬಾರ್ದಾಗಿತ್ತು. ಸೌಜನ್ಯ ಅವರು ವಿಚಾರವಾಗಿ ಅವ್ರ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಗೊಳ್ಳೋ ಅಂತ ಹೇಳ್ಬಿಟ್ಟು ಅಳ್ಳೋ ಅಂತ ಸಮಯದಲ್ಲಿ ಕೂಡಲೇ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು. ಕೂಡಲೇ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು. DCM ಅವರು ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಬಿ ಫಾರಂ ಸಿಕ್ಕಿತ್ತಂದ್ರೆ ನಾನು MLA ಎಲೆಕ್ಷನ್ಗೆ ನಿಲ್ಲಲ್ಲ. ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಬೇಕಾಗಿರುವಂತದ್ದು MLA ಪದವಿ ಅಲ್ಲ ಸರ್. ನನಗೆ ಬೇಕಾಗಿರುವಂತದ್ದು ಸೌಜನ್ಯ ಸಾವು ನ್ಯಾಯ ಸಿಗ್ಬೇಕೀಗ. ಇಷ್ಟು ದಿನ ಯಾರು ಆಳುವಂತಹ ಸರ್ಕಾರಗಳಿತ್ತೋ, BJP ಸರ್ಕಾರ ಆಗ್ಬೋದು, BJP ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ ಸರ್. ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಭಿನ್ನಾಭಿಪ್ರಾಯ ನಮಗಿಲ್ಲ. ಯಾಕಂದರೆ ರಾಜಕೀಯವಾಗಿ ನಾವು ನೋಡೋದಾದರೆ ನಾವು ಹುಟ್ಟಿದಾಗಿಂದ ಕಾಂಗ್ರೆಸ್ಸು, ಅವತ್ತಿಂದ ಇವತ್ತಿನ ತನಕ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಮಗೆ ಬಂದಿರೋಂಥ ಭಿನ್ನಾಭಿಪ್ರಾಯ, ಮನ್ಸಿಗೆ ನೋವಾಗುವಂಥದ್ದು ಏನಂದರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಡ್ಕೊಂಡಿರೋಂತಹ ನಡವಳಿಕೆಗಳು ಸರ್. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ಥರ ಎಲ್ಲ ನಡ್ಕೊಬಾರ್ದಾಗಿತ್ತು. ಸೌಜನ್ಯ ಅವರು ವಿಚಾರವಾಗಿ ಅವ್ರ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಗೊಳ್ಳೋ ಅಂತ ಹೇಳ್ಬಿಟ್ಟು ಅಳ್ಳೋ ಅಂತ ಸಮಯದಲ್ಲಿ ಕೂಡಲೇ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು. ಕೂಡಲೇ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು DCM ಅವರು, ಡಿ ಕೆ ಶಿವಕುಮಾರ್ ಅವರು. ಆದರೆ ಯಾವುದೇ ಕಾರಣಕ್ಕೂ ಅವರ ತಾಯಿ ಕೂಗಿಗೆ, ಆ ನೋವಿಗೆ, ಆ ಅಳಲಿಗೆ ಇವರು ಕರುಳು, ಅವರ ಒಂದು ಮನಸ್ಸು ಕರಗಿಲ್ವಲ್ಲ ಅನ್ನೋದು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ನೋಡಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ BJP RSSನವ್ರಿಗಿಂತ ಡೇಂಜರಸ್ಸು ವ್ಯಕ್ತಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಯಾರು ಗೊತ್ತಾ? ಕಾಂಗ್ರೆಸ್ ಪಕ್ಷದಲ್ಲಿರೋಂತಹ ಮನುವಾದಿಗಳು. ಅದರಲ್ಲಿ ನಂಬರ್ 1 ಸ್ಥಾನನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಎಷ್ಟು ಮನ್ಸಿಗೆ ನೋವಾಗುತ್ತಂದರೆ, ಒಂದು ಹೆಣ್ಣು ಮಗಳ ಪರವಾಗಿ ನಿಲ್ಲ ಅಂತ ವ್ಯಕ್ತಿನ ಬಿಟ್ಟು ನಾರಾಯಣ ಕೊಲೆಯಲ್ಲಿ ಪ್ರಮುಖ ಆರೋಪಿಗಳಾಗಿರೋರು ಕಾಲಕ್ಕೆ ಬೀಳ್ತಾನೆ ಈ ವ್ಯಕ್ತಿ ಅಂದರೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ. ಅದೆಷ್ಟು ದೊಡ್ಡ ವ್ಯಕ್ತಿ ಆದರೂ ಆಗಲಿ ಬಿಡಿ, ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ? ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ಇವ್ರ ಟೈಮ್ ಚೆನ್ನಾಗಿದ್ದು CM ಏನಾದ್ರು ಆಗ್ಬಿಟ್ರೆ ಹೊಸ ಜಾತಿ ಪದ್ಧತಿ ಇವರು ಸೃಷ್ಟಿ ಮಾಡ್ತಾರೆ. ಏನು ಗೊತ್ತಾ? ದುಡ್ಡು ಇರೋಂಥವ್ರು ದೊಡ್ಡ ಜಾತಿಯವರು, ಬಡವರೆಲ್ಲ ಕಡಿಮೆ ಜಾತಿಯವರು ಅಂತ ಹೇಳ್ಬಿಟ್ಟು ಬೇಕಾದರೆ ಹೊಸ ಜಾತಿ ಪದ್ಧತಿ ಮಾಡಿಬಿಡ್ತಾರೆ ಅವರು. ಅಷ್ಟೊಂದು ಮಾರಕವಾಗಿರೋಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಹಂಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರೋಂಥ ಜನಪರ ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದು ಕಡೆ ಕಡಿಮೆ ಆಗಿರೋಂಥದ್ದು, ಮತ್ತು ಜನಪ್ರಿಯ ನಾಯಕರಾದಂಥ ಸಿದ್ದರಾಮಯ್ಯನವರ ಒಂದು ಜನಪ್ರಿಯ ಕೆಲಸಗಳು ಕೂಡ ಅಡ್ಡಿ ಮಾಡ್ತಾ ಇರೋಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ. ಏನೇ ಆಗಲಿ ಅವ್ರು ಸಾವಿರ ಮಾಡ್ಕೊಳ್ಳಿ, ರಾಜಕೀಯ ನಮಗೆ ಬೇಡ. ಸೌಜನ್ಯ ವಿಚಾರವಾಗಿ ಕೈ ಜೋಡಿಸ್ಬೇಕಾಗಿತ್ತು. ಸೌಜನ್ಯ ಅವ್ರ ತಾಯಿ ಜೊತೆ ಎಲ್ಲೋ ಒಂದು ಕಡೆ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡ್ದಿರಾ ಹಿಂದೇಟ್ ಹಾಕಿರೋಂಥದ್ದು ಡಿ ಕೆ ಶಿವಕುಮಾರ್ ಅವರು ಮಾಡಿರೋಂತಹ ತುಂಬ ದೊಡ್ಡ ತಪ್ಪು. ಮುಂದಿನ ದಿನಗಳಲ್ಲಿ ನಾನು ಒಂದು MLA ಕ್ಯಾಂಡಿಡೇಟ್ ಆಗಬೇಕು ಅಂದ್ಕೊಂಡಿದ್ದೆ ಸರ್. ಡಿ ಕೆ ಶಿವಕುಮಾರ್ ಅವರೇ ನಮ್ಗೆ ಬಿ ಫಾರಂ ಕೊಡ್ತಾರೆ, ಮುಂದಿನ ನಡೆಯುವಂಥ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸರ್. ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ನನಗೆ ಬಿ ಫಾರಂ ಸಿಗ್ತೈತಂದರೆ ನಾನು MLA ಎಲೆಕ್ಷನ್ಗೆ ನಿಲ್ಲಲ್ಲ. ನನಗೆ ಅವಶ್ಯಕತೆನೇ ಇಲ್ಲ. ನನಗೆ ಬೇಕಾಗಿರೋಂಥದ್ದು MLA ಪದವಿ ಅಲ್ಲ ಸರ್. ನನಗೆ ಬೇಕಾಗಿರೋಂಥದ್ದು ಸೌಜನ್ಯ ಸಾವಕ್ಕೆ ನ್ಯಾಯ ಸಿಗಬೇಕೀಗ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ದೊಡ್ಡ ಪದವಿಯಲ್ಲಿದ್ದರೆ ಏನು ಸರ್ ಪ್ರಯೋಜನ? ಇವತ್ತು ಆ ಹೆಣ್ಮಗಳಿಗೆ ಅಷ್ಟು ದೊಡ್ಡ ಅನ್ಯಾಯ ಆಗೈತಲ್ಲ. ಕಾಮನ್ ಸೆನ್ಸ್ ಇಲ್ದಿರ ಆಡ್ತಾರ ರಾಜಕಾರಣಿಗಳು. ಎಷ್ಟು ಬೇಜಾರಾಗುತ್ತೆ ಸರ್. ಹಂಗಾಗಿ ಅವ್ರ ವಿಚಾರವಾಗಿ, DCM ವಿಚಾರವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಮನಸ್ಸು ಮುರಿದೋಗಿದೆ ಸರ್. ಟ್ರಬಲ್ ಶೂಟರ್ ಅಂದ್ಕೊಂಡವು ನಾವು, ಆದರೆ ಟ್ರಬಲ್ ಶೂಟರು ಬಡವ್ರ ಮೇಲೆ ಮಾತ್ರ. ಶ್ರೀಮಂತರ ಮೇಲೆ ಈ ವ್ಯಕ್ತಿ ಯಾವುದೇ ಕೆಲಸ ಆಗ್ಬೋದು, ಯಾವುದೇ ಕಾರ್ಯ ಆಗ್ಬೋದು ಮಾಡಲ್ಲ. ಅವ್ರ ಕಾಲಕ್ಕೆ ಬೀಳ್ತಾರೆ. ತುಂಬ ಬೇಜಾರಾಗುತ್ತೆ. ಮಾಡಲಿ, ಏನೇನು ಮಾಡ್ತಾರೋ ಮಾಡಲಿ. ಇವಾಗ ನಮಗಿರೋಂಥ ಏಕೈಕ ದಿಕ್ಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರ ಮೇಲೆ ನನಗೆ ನಂಬಿಕೆ ಐತೆ. ಯಾಕಂದರೆ ಅಂಬೇಡ್ಕರ್ ಅವರು ವಿಚಾರಧಾರಣೆಗಳನ್ನ ಪಾಲನೆ ಮಾಡ್ಕೊಂಡು ಬಂದಿರೋಂತಹ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಇಮಿಡಿಯೇಟಾಗಿ ಕ್ಯಾಪಿಟಲ್ ಸಮಿತಿ ರಚನೆ ಆಗ್ತೈತೆ. ಸೌಜನ್ಯ ಅವ್ರ ಸಾವು ನ್ಯಾಯ ಸಿಕ್ಕೈತೆ ಸರ್. ಎಲ್ಲಾ ಕಡೆ ಹುಡುಕಿ ಸಾಕಾಗಿದೆ. ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ. ಅಯ್ಯಯ್ಯೋ, ಟೈಮ್ ಮುಗ್ದೇ ಹೋಯ್ತು. ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ? ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್. ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್. ಸುಂದರವಾದ ಪರಿಸರದಲ್ಲಿ, ಭವ್ಯವಾದ ಕಟ್ಟಡದಲ್ಲಿ, ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ PU ಕಾಲೇಜ್. ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, PU ಕಾಲೇಜ್, ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್, ರಾಧಾ ಫಾರ್ಮ್ಸ್, ಸಾನೂರ್ ವಿಲೇಜ್, ಕಾರ್ಕಳ ತಾಲೂಕ್. ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ 8095341169 8762119917. ಇಂತಹ
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.